ಈ ಸಂದರ್ಭದಲ್ಲಿ ನಿಮ್ಗೆ ಆಮಂತ್ರಣ ಕೊಡಾಕತ್ತೀನಿ. ಇನ್ನ ಎಷ್ಟು ಜನ ಬಂದಿಲ್ಲ ಎಲ್ಲಾರು ಬರ್ರಿ. ಇದರಲ್ಲಿ ನೋಡ್ರಿ ಬರೀ ಗಣ ಮಕ್ಕಳು ಹಿರಿಯರು ಭಾಗವಹಿಸಿಲ್ಲ, ತಾಯಂದಿರು ಭಾಗವಹಿಸ್ಯಾರ, ವಿದ್ಯಾರ್ಥಿನಿಯರು ಭಾಗವಹಿಸ್ಯಾರ. ಯಾಕಂದ್ರ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕಿದೆ. ಇವತ್ತು ಹೆಣ್ಣು ಮಗಳು ತಾಯಂದಿರು ಪ್ರತಿಯೊಂದು ಹೋರಾಟದಲ್ಲಿ ಮುನ್ಸೂಚನೆಯಲ್ಲಿ ಇರ್ತಾರ. ಇವತ್ತ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವ್ರು ಇರ್ತಾರೆ. ಇವತ್ತು ತಾಯಂದಿರು ಇಲ್ಲಿ ಭಾಗವಹಿಸಿದ್ದಾರೆ. ನಾಳೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ಇನ್ನ ಕಾರ್ಯಕ್ರಮ ಮುಗಿದಿಂದ ಎಲ್ಲರೂ ಇನ್ನು ಬೊಟ್ಟು ಮಾಡಕ್ ಹೋಗ್ಬೇಡ್ರಿ. ಅವರೇ 4 ಮಂದಿ ಮಾಡ್ಯಾರ ಅನ್ಬೇಡ್ರಿ. ಇದು ಇವ್ರು ಮಾಡೇ ಇಲ್ಲಿ ಇವ್ರು ಸುಮ್ ಹೇಳ್ತಾರ ಮಾಡ್ಯಾರ. ಇದು ಯಾರು ಮಾಡ್ಯಾರ ಗೊತ್ತ? ನೀವೆಲ್ಲ ಮಾಡೀರಿ. ನೀವೇ ಬರ್ಲಿಕ್ಕಂದ್ರ 4 ಮಂದಿ ಏನ್ ಕುಂದೂರು ನನ್ನಾವೇನ ಇಲ್ಲಿ? ಅದಕ್ಕೆ ನೀವೇ ಮಾಡಿದವ್ರು ಅದನ್ನ ಪ್ರತಿಯೊಂದು ಹಳ್ಳಿಯಿಂದ ಪ್ರಯತ್ನ ಮಾಡ್ಯಾರ. ಮುಂದೆ ಗುರಿ ಇರ್ಬೇಕತ್ತ, ಹಿಂದೆ ಗುರುವಿನ ಆಶೀರ್ವಾದ ಇರ್ಬೇಕತ್ತ. ಬಹಳಷ್ಟು ನೀವೆಲ್ಲ ಗುರಿಗಳನ್ನ ಉಟ್ಕೊಂಡು ಇಲ್ಲೆಲ್ಲ ಬಂದಿದ್ದೀರಿ. ಇಂಥ ಬಿಸಿಲಿನಲ್ಲಿ ಇವತ್ತ ನಮ್ಮ ವಿಜಯಪುರ ಜಿಲ್ಲೆ ಅಂದ್ರೆ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಜನ ಇಲ್ಲಿದೆ ಅಂದಾಗ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಿ. ಅದಕ್ಕೆ ಜನವರಿ 4 ನಡೆಯುವಂತ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಬರ್ರಿ ಅನ್ನುವಂಥ ಮಾತನ್ನು ತಿಳಿಸಿ, ಅವಾಗ ಸಮಯ ಸಿಕ್ಕಾಗ ನಾವು ಹೆಚ್ಚಿನ ಮಾತುಗಳನ್ನು ಹೇಳ್ತೀವಿ ಅನ್ನುವಂಥ ಮಾತನ್ನು ಹೇಳುತ್ತಾ, ಇನ್ನು ಪರಮ ಪೂಜ್ಯರು ಮಾತಾಡೋರಿದ್ದಾರೆ. ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ಎಲ್ಲೇ ಹೋದ್ರು ಹೇಳ್ತೀನಿ, ಜಗತ್ತಿನಲ್ಲಿ ಪರಮಾತ್ಮ ಸೃಷ್ಟಿ ಮಾಡ್ಯಾನ ಈ ಜಗತ್ತ. ಸಾವಿರಾರು ಮಂದಿ ನಮ್ಮ ದೇಶದಲ್ಲಿ ಆಗಿದ್ದಾರೆ. ಅಂತ ಇತಿಹಾಸವನ್ನ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಅಪ್ಪವ್ರು ಹೇಳಿದಂಗೆ ಇವ್ರ 4 ಮಂದಿ ಕೂತಾರಲ್ಲ, ಇವರೇ ಮಾಡಿಲ್ಲ. ಮತ್ ನೀನು ತಲೆಯಾಗ ಒಂದತ್ತು ಯಾಕೆ ಕರೆದಿವು ಅಂತ ಹೇಳಿದ್ರೆ, ನಾವು ಸ್ವಾಗತ ನಾಮೇ ಮಾಡ್ಕೊಳಕ್ ಬರಂಗಿಲ್ಲ ಅಂತ ಅವ್ರನ್ನ ಮೇಲೆ ಕರೆದಿವು. ಇದಕ್ಕೆ ಇದ್ದವರು ಏನ್ ನೀವು ಮುಂದೆ ನಿಂತಿರಲ್ಲ, ಎಲ್ಲರೂ ಇದಕ್ಕ ಮಾಲೀಕರು. ಅದರ ಜೊತೆಗೆ ನಮ್ಮ ಅವರು ತಾಯಿಯವರು ಶಾಂತಿನಿಕೇತನ ಅಧ್ಯಕ್ಷರು ಅವರು ಬಹಳಷ್ಟು ಹೋರಾಟ